Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಉದ್ಯೋಗದಾತರಿಗೆ ಅಂದರೆ ಸರ್ಕಾರಿ ನೌಕರರಿಗೆ ಮತ್ತು ಅರೆಕಾಲಿಕ ನೌಕರರಿಗೆ CM ಅವರಿಂದ ಒಂದು ದೊಡ್ಡ ಉಡುಗೊರೆ ಬಂದಿದೆ. ಆ ಉಡುಗೊರೆ ಏನೆಲ್ಲ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ. 1.20 ಲಕ್ಷ ಅರೆಕಾಲಿಕ ನೌಕರರಿಗೆ CM ಉಡುಗೊರೆ. ಉದ್ಯೋಗ ಖಾತ್ರಿ, ಬಿಲ್ ಸ್ಟಾಂಪ್, ವೇತನ ಹೆಚ್ಚಳ ಸೇರಿದಂತೆ ಹಲವು ಸವಲತ್ತುಗಳನ್ನು ನೀಡಿ ಆದೇಶ. ಕೌಶಲ್ಯ ಉದ್ಯೋಗ ನಿಗಮ ಹೊರಗುತ್ತಿಗೆ ನೀತಿ ಭಾಗ 1 ಮತ್ತು ಹೊರಗುತ್ತಿಗೆ ನೀತಿ ಭಾಗ 2 ಮತ್ತು ತಾತ್ಕಾಲಿಕ ಆಧಾರದ ಮೇಲೆ ತೊಡಗಿರುವ ಅರೆಕಾಲಿಕ ನೌಕರರು ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ನೇಮಕಗೊಂಡು ಅತಿಥಿ ಶಿಕ್ಷಕರು ಹೊಸ ನಿಯಮಗಳ ಪ್ರಯೋಜನ ಪಡೆಯುತ್ತಾರೆ. ಹರಿಯಾಣದ 1,20,000 ಅರೆಕಾಲಿಕ ನೌಕರರಿಗೆ ನೈಬ್ ಸಿಂಗ್ ಸೈನಿ ಸರ್ಕಾರಿ ಭರ್ಜರಿ ಉಡುಗೊರೆ ನೀಡಿದೆ. ವಿಧಾನಸಭಾ ಚುನಾವಣೆಗೆ ಮುನ್ನ ನೀಡಿದ ಭರವಸೆಯನ್ನು ಈಡೇರಿಸುವ ಮೂಲಕ ನಯಾಬ್ ಸಿಂಗ್ ಸರ್ಕಾರವು ಹರಿಯಾಣ ಗುತ್ತಿಗೆ ನೌಕರರ ಸೇವೆ ಖಾಯಮಾತಿ ಮಸೂದೆ 2024 ಅಂಗೀಕರಿಸಿದೆ. ಈ ಮಸೂದೆಯ ಮೂಲಕ ಕಚ್ಚಾ ನೌಕರರ ಉದ್ಯೋಗಗಳನ್ನು ಖಾತ್ರಿಪಡಿಸಲಾಗಿದೆ. ಹರಿಯಾಣ ಗುತ್ತಿಗೆ ನೌಕರರ ಸೇವೆ ಖಾತರಿ ಮಸೂದೆ 2024 ಅಂಗೀಕಾರದೊಂದಿಗೆ ಅರೆಕಾಲಿಕ ನೌಕರರ ಉದ್ಯೋಗಗಳು ನಿವೃತ್ತಿ ವಯಸ್ಸಿನವರೆಗೆ ಸುರಕ್ಷಿತವಾಗಿದೆ. ಈಗ 5 ವರ್ಷಗಳವರೆಗೆ ಗುತ್ತಿಗೆಯಲ್ಲಿ ಕೆಲಸ ಮಾಡುವ ಕಚ್ಚಾ ನೌಕರರ ಸೇವೆ 58 ವರ್ಷ ವಯಸ್ಸಿನವರೆಗೆ ಇರುತ್ತದೆ. ಗರಿಷ್ಠ ಮಾಸಿಕ ವೇತನ 50,000 ರೂಪಾಯಿವರೆಗಿನ ಸರ್ಕಾರಿ ಇಲಾಖೆಗಳು, ಮಂಡಳಿಗಳು ಮತ್ತು ಸ್ವಾಯತ್ತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ 5 ವರ್ಷ ವಯಸ್ಸಿನ ಕಚ್ಚಾ ನೌಕರರನ್ನು ತೆಗೆದುಹಾಕಲಾಗುವುದಿಲ್ಲ. HKRNನಲ್ಲಿ 37.404 ಅಂದರೆ 28% ಉದ್ಯೋಗಿಗಳು, ಪರಿಶಿಷ್ಟ ಜಾತಿಯಿಂದ 41,376 ಉದ್ಯೋಗಿಗಳು ಅಂದರೆ 32 ಹಿಂದುಳಿದ ವರ್ಗದವರು ಈ ಉದ್ಯೋಗಗಳ ಪ್ರಯೋಜನ ಪಡೆಯುತ್ತಾರೆ. 50,000ಕ್ಕಿಂತ ಹೆಚ್ಚು ಮಾಸಿಕ ಆದಾಯ ಹೊಂದಿರುವ ನೌಕರರಿಗೂ ಬಿಲ್ ತಂದು ಸೇವಾ ಭದ್ರತೆ ನೀಡಲಾಗುವುದು ಎಂದು CM ಹೇಳಿದರು. ವಿಶ್ವವಿದ್ಯಾಲಯದ ಉದ್ಯೋಗಿಗಳು ಸೇವಾ ಭದ್ರತೆಗೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆಯುತ್ತಿವೆ. ಈ ಮಸೂದೆಯ ಉದ್ದೇಶವು ಗುತ್ತಿಗೆ ನೌಕರರಿಗೆ ಮತ್ತು ನಿವೃತ್ತಿ ವಯಸ್ಸಿನವರಿಗೆ ಅವರ ಉದ್ಯೋಗ ಭದ್ರತೆ ಖಚಿತಪಡಿಸುವುದು. ಕೌಶಲ್ಯ ಉದ್ಯೋಗ ನಿಗಮ ಹೊರಗುತ್ತಿಗೆ ನೀತಿ ಭಾಗ 1 ಮತ್ತು ಹೊರಗುತ್ತಿಗೆ ನೀತಿ ಭಾಗ 2 ಮತ್ತು ತಾತ್ಕಾಲಿಕ ಆಧಾರದ ಮೇಲೆ ತೊಡಗಿರುವ ಅರೆಕಾಲಿಕ ನೌಕರರು ಸರ್ಕಾರಿ ಶಾಲೆಗಳಲ್ಲಿ ನೇಮಕಗೊಂಡು ಅತಿಥಿ ಶಿಕ್ಷಕರಿಗೂ ಹೊಸ ನಿಯಮಗಳು ಪ್ರಯೋಜನ ಪಡೆಯುತ್ತಾರೆ. CM ಪೋಸ್ಟ್ 1.20 ಲಕ್ಷ ಕಚ್ಚಾ ನೌಕರರನ್ನು ಕಾಯಂಗೊಳಿಸುವುದಕ್ಕೆ ಅಭಿನಂದನೆಗಳು. CM ನಯಾಬ್ ಸಿಂಗ್ ಸೈನಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಎಂದು ಇಂದು ನಿಮ್ಮ ಹಿತಾಸಕ್ತಿಗಳು ರಕ್ಷಿಸಲು ಪ್ರಜಾಪ್ರಭುತ್ವದ ಮಂದಿರದಲ್ಲಿ ಮಸೂದೆಯನ್ನು ಅಂಗೀಕರಿಸಲಾಗಿದೆ. ವೆಚ್ಚವಿಲ್ಲದ ಸ್ಲಿಪ್ ಕೆಲಸ ಮತ್ತು HKRN ಆಗಿ ಮಾಜಿ CM ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ಸದನವು ಸರ್ವಾನುಮತದಿಂದ ಧನ್ಯವಾದ ಹೇಳಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಕತ್ತಲೆ ಇದ್ದರೆ ದೀಪ ಹಚ್ಚುವುದು ಯಾವುದೇ ವಿಷಯದ ವಿಳಂಬ ಹೇಳಿಕೆ. HKR ಮೂಲಕ ಇದುವರೆಗೂ ಬಡವರಿಗೆ ಉದ್ಯೋಗದ ಬೆಳಕು ತಲುಪುತ್ತಿದೆ. ಮಸೂದೆಯ ಪ್ರಮುಖ ಅಂಶಗಳನ್ನು ನೋಡೋದಾದರೆ